ಇನ್ನು ಮೆಟ್ರೋ ದರ ಏರಿಕೆ ಯಾವಾಗ ದೊಡ್ಡ ಸುದ್ದಿ ಆಯಿತು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಯಾಕೆ ಇವರು ಇನ್ನೂ ಅಖಾಡಕ್ಕೆ ಇಳಿದಿಲ್ಲ ಅಂತ. ಆದರೆ ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್. ಮೆಟ್ರೋ ದರ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ವಿಧಾನಸೌಧದ ಮೆಟ್ರೋ ಸ್ಟೇಷನ್ ಬಳಿ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಆದರೆ ಇದರಲ್ಲಿ ಅವರು ದೂಷಿಸಿರೋದು ಎರಡೂ ಪಕ್ಷವನ್ನು, ಬಿಜೆಪಿ ಕಾಂಗ್ರೆಸ್ ಇಬ್ಬರೂ ಕೂಡ ದರೋಡೆಕೋರರೇ. ಮಾರ್ಚ್ 7ರ ಒಳಗೆ ತಾತ್ಕಾಲಿಕ ಘೋಷಣೆ ವಾಪಸ್ ಆಗಬೇಕು, ಖಾಯಮಾಗಿ ದರ ಇಳಿಕೆ ಮಾಡಿದ್ದೇವೆ ಅಂತ ತಿಳಿಸಬೇಕು, ಇಲ್ಲ ಅಂತಂದರೆ ಮೆಟ್ರೋ ಸಂಚಾರವನ್ನು ಬಂದ್ ಮಾಡಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ವಿಧಾನಸೌಧದ ಮೆಟ್ರೋ ಸ್ಟೇಷನ್ ಬಳಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಮೆಟ್ರೋ ದರ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಸೊ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸೊ ಇವರು ಮತ್ತೊಮ್ಮೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಮಾರ್ಚ್ 7ರ ಒಳಗಾಗಿ ಶಾಶ್ವತವಾಗಿ ದರ ಏರಿಕೆಯನ್ನು ನಾವು ನಿಲ್ಲಿಸಿದ್ದೀವಿ ಅಂತ ಅವ್ರು ಘೋಷಣೆ ಮಾಡಬೇಕು, ಇಲ್ಲ ಅಂತಂದರೆ ಸಂಪೂರ್ಣ ಬಂದ್ 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 ಅಂತ ಹೇಳಿದ್ದಾರೆ. ಸೊ ಇವರ ಒಂದು ಎಚ್ಚರಿಕೆಗೆ ಸರ್ಕಾರ ಬಗ್ಗುತ್ತಾ, ಈ ಒಂದು ಬಂದ್ ಬೆದರಿಕೆಯಿಂದ ಸರ್ಕಾರ ತನ್ನ ನಿರ್ಧಾರ ಏನಿದೆ ಅಥವಾ ಈ ಒಂದು ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿ ಅದನ್ನು ಚೇಂಜ್ ಮಾಡುತ್ತಾ ಕಾದು ನೋಡಬೇಕು. ಬಟ್ ಮಾರ್ಚ್ 7 ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂಥ ಒಂದು ಡೆಡ್ಲೈನ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೆಟ್ರೋ ದರ ಏರಿಕೆಯನ್ನು ಖಂಡಿಸಿ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಮೆಟ್ರೋ ಸ್ಟೇಷನ್ ಬಳಿ ಪ್ರತಿಭಟನೆ ಕೂಡ ನಡೆಸಲಾಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.